ಹೆರಿಗೆ ವೇಳೆ ಶಿಶುವಿನ ಕರಳು ಹೊರ ಬಂದಿದ್ದ ಹಿನ್ನೆಲೆಯಲ್ಲಿ ಬಹಳ ಎಮರ್ಜೆನ್ಸಿ ಇದ್ದಿದ್ದರಿಂದ ಕೊಪ್ಪಳದಿಂದ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಬೇಕಾಗಿತ್ತು. ಆ ಕಾರಣ ಝೀರೋ ಟ್ರಾಫಿಕ್ನಲ್ಲಿ ನವಜಾತ ಶಿಶುವನ್ನ ಶಿಫ್ಟ್ ಮಾಡಿದ್ದಾರೆ. ಇದಕ್ಕಾಗಿ ಒಟ್ಟು 30 ಆಂಬ್ಯುಲೆನ್ಸ್ಗಳ ಬಳಕೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗಿರುವಂತಹ ವಿಚಾರ. ಸದ್ಯ ಸಾವು ಬದುಕಿನ ನಡುವೆ ಮಗು ಹೋರಾಟವನ್ನ ನಡೆಸ್ತಾ ಇದೆ. 10 ಗಂಟೆಯ ಅಂದ್ರೆ ಮಗು ಹುಟ್ಟಿದ 10 ಗಂಟೆಯ ಒಳಗಾಗಿ ಮಗುವನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಎಸ್ಕಾಟ್ ರೂಪದಲ್ಲಿ 30 ಆಂಬ್ಯುಲೆನ್ಸ್ಗಳು ಕೆಲಸ ಮಾಡಿವೆ ಇಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಮಲ್ಲಪ್ಪ ಮತ್ತು ವಿಜಯಲಕ್ಷ್ಮಿ ದಂಪತಿಯ ಮಗು ಇದಾಗಿದೆ. 10 ಗಂಟೆಯ ಅವಧಿಯೊಳಗೆ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಕರಳು ಹೊರಭಾಗಕ್ಕೆ ಬಂದಿತ್ತು. ಬಹಳ ಸಮಸ್ಯೆ ಇದೆ ಜೀವಕ್ಕೆ ಅನ್ನುವಂತಹ ವಿಚಾರವಾಗಿ ಆಸ್ಪತ್ರೆಯಿಂದ ಕೊಪ್ಪಳದ ಆಸ್ಪತ್ರೆಯಿಂದ ಹುಬ್ಬಳ್ಳಿ ಆಸ್ಪತ್ರೆಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡು ಆಂಬ್ಯುಲೆನ್ಸ್ನ ಮುಖಾಂತರ ಮಗುವನ್ನು ಶಿಫ್ಟ್ ಮಾಡಿದ್ದಾರೆ. ಮುಂದುವರೆದಂತೆ ಈಗ ಅದಕ್ಕೇನು ಆಪರೇಷನ್ ಏನು ಮಾಡ್ತಾರೆ ಅದರ ಮೂಲಕವಾಗಿ ಮಗು ಸೇಫ್ ಆಗಬೇಕು. ಈಗ ನಮ್ಮದು ಕೊಪ್ಪಳಲ್ಲಿ ಡೆಲಿವರಿ ಆಗೈತ್ರಿ. ಅಲ್ಲಿದ್ದ ಇಲ್ಲಿ ಕೊಪ್ಪಳ ಕಳಿಸಿದ್ರಿ ಅವರು. ಈಗ ಇಲ್ಲಿದ್ದ ಹುಬ್ಳಿಗೆ ಕಳ್ಸಕತ್ತಾವ ಸರ್. ಆದರೆ ಸ್ವಲ್ಪ ಇದೇ ತೊಂದರೆ ಐತಿ, ಸ್ವಲ್ಪ ಹುಬ್ಳಿಗೆ ಹೋಗ್ರಂತಂದು ಹೇಳಕತ್ತಾವ. ಈಗ ಜೀರೋ ಟ್ರಾಫಿಕ್ನಾಗೆಲ್ಲ ಕರ್ಕೊಂಡು ಹೊಂಟಾರ. ಈಗ ಫುಲ್ 5-6 ಆಂಬುಲೆನ್ಸ್ ಅದಾವಲ್ಲ. ಹೌದು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಮತ್ತೆ ಖುಷಿಲಿಂದ ಕರ್ಕೊಂಡು ಹೆಲ್ಪ್ ಮಾಡ್ತಾರಂತ ಹೇಳ್ಬೋದು ಸರ್. ಥ್ಯಾಂಕ್ಸ್ ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಇದು ಹುಬ್ಳಿ ಕೆಮ್ಸಿಗೆ ರೆಫರ್ ಮಾಡಿದ್ದಾರೆ ಸರ್. ಅದು ವಿತ್ ಕಿಡ್ನಿ ಮತ್ತು ಲಿವರ್ ಅದು ಮತ್ತೆ ಇವು ಇವು ಹೊರಗಡೆ ಬಂದಿದ್ದಾವೆ ಸರ್. ಅವು ಹಂಗಾಗಿ ಎಮರ್ಜೆನ್ಸಿ ಐತ್ರಿ. ಎಮರ್ಜೆನ್ಸಿ ಇರೋದ್ರಿಂದ ಬೆಳಗ್ಗೆ 4:00 ಫೋನ್ ಬಂತು, ಈ ಥರ ಎಮರ್ಜೆನ್ಸಿ ಐತಿ, ಹುಬ್ಳಿ ಕೆಮ್ಸಿಗೆ ಆಪರೇಷನ್ ಮಾಡ್ಬೇಕು, ಬೇಬಿಗೆ ಎಮರ್ಜೆನ್ಸಿ ಹುಬ್ಳಿ ಕೆಮ್ಸ್ಗೆ ಶಿಫ್ಟ್ ಮಾಡಬೇಕು, ಆಂಬ್ಯುಲೆನ್ಸ್ ALS ರೆಡಿ ಇಟ್ಕೋರಿ ಅಂತ ಹೇಳಿದ್ರು ಸರ್. ಹಾಂ ಸರ್, ಜೀರೋ ಟ್ರಾಫಿಕ್ನಾಗ ಹೋಗ್ತಾ ಇದೀವಿ ಸರ್. ಹುಬ್ಳಿ ಕೊಪ್ಪಳ ವೈದ್ಯಕೀಯ ಇಲಾಖೆ ಸರ್. ಒಂದು ಆಂಬ್ಯುಲೆನ್ಸ್ ನಮ್ದು ರೆಡಿ ಐತೆ ಸರ್. ಮತ್ತು ನಮ್ದು ಇದು AKRS ಟೀಮ್ನವ್ರು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮಗೆ ಎಲ್ಲ ತಾಸು ಗೀಸು ಏನಿಲ್ಲ ಸರ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೇಗವಾಗಿ ಮುಟ್ಸೋದು ಕರ್ತವ್ಯ ಮಾಡ್ತೀವಿ. ಎಲ್ಲಿ ಗದಗ ಮಟ್ಟ ಬರ್ತಾರೆ ಸರ್. ಗದಗ್ಲಿಂದ ಮತ್ತೆ ಅಲ್ಲಿ AKRS ಟೀಮ್ ಐತೆ ಸರ್. ಅಲ್ಲಿಂದ ಮತ್ತೆ ಹುಬ್ಳಿ ಒಳಗೂ AKRS ಟೀಮು ಅಲ್ಲಿಂದ ಬರ್ತದೆ ಸರ್. ಇದು ಹುಬ್ಳಿ ಕೆಮ್ಸಿಗೆ ರೆಫರ್